ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಮೈನ್ ಥಿಂಗ್ ಗುಡ್ ನ್ಯೂಸ್ ಕೂಡ ಬಂದಿದೆ ಹಣದ ಬಗ್ಗೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಯಾರೆಲ್ಲ ಸಾಕಷ್ಟು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದ್ದೀರಾ ಮತ್ತೆ ನೀವು ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಬರ್ತೀರಾ, ಅಂದ್ರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಇದ್ದೀರಾ, ಅವರಿಗೆ ಗುಡ್ ನ್ಯೂಸ್. ಹಣ ಕೂಡ ಬಿಡುಗಡೆ ಮಾಡೋದಕ್ಕೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಅದನ್ನು ನೋಡೋಣ. ಆಮೇಲೆ ಲಾಸ್ಟ್ ಕೂಡ ನೋಡೋಣ. ಇಲ್ಲಿ ಮೈನ್ ಥಿಂಗ್ ಏನಂದ್ರೆ ಮೈನಾರಿಟಿ ಮತ್ತೆ ಮೈನಾರಿಟಿ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಹಣದ್ದು ನಿಮ್ಗೆ ಗೊತ್ತಿರೋ ಹಾಗೆ 60% ಮತ್ತೆ 40% ಇದರಲ್ಲಿ ನಡೀತದೆ. ಅಂದ್ರೆ 60% ಬಂದ್ಬಿಟ್ಟು ಸೆಂಟ್ರಲ್ ಪೇ ಮಾಡುತ್ತೆ, 40% ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಪೇ ಮಾಡುತ್ತೆ. ಆಯ್ತಾ, ಅದು ಇದುವರೆಗೂ ಕೂಡ ಅಪ್ಲಿಕೇಶನ್ ಯಾರು ಹಾಕಿಲ್ಲ, ಅದನ್ನ ಅಪ್ಲಿಕೇಶನ್ ಹಾಕಿ ಪಾವತಿ ಮಾಡೋದು ವಿಳಂಬ ಆಗ್ತಾ ಇದೆ. ಬಟ್ ಅಮೌಂಟ್ನ ನಿಮಗೆ ಕ್ರೆಡಿಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಬಂದಿದೆ. ಯಾರಿಗೆ ಲಾಸ್ಟ್ ಇಯರ್ ಕೂಡ ಬಂದಿಲ್ಲ ಅಮೌಂಟು, ಏನಂದ್ರೆ ಮೈನಾರಿಟಿ ಮತ್ತೆ ನೀವು ಯಾರು SC/ST ಡಿಪಾರ್ಟ್ಮೆಂಟ್ ಇದ್ದೀರಾ, ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದ್ದೀರಾ, ಅವರಿಗೆ ಅಮೌಂಟ್ನ ಬಿಡುಗಡೆ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಅಪ್ಲಿಕೇಶನ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. SSP ಸ್ಕಾಲರ್ಶಿಪ್ ಅಂಡರ್ ನೀವೇನಾದರೂ ಇದ್ರೆ ಗುಡ್ ನ್ಯೂಸ್, ಒಂದ್ಸಲ ಕ್ಲಾಸ್ ವೆರಿಫೈ ಮಾಡ್ಕೊಳ್ಳಿ. ಅಟೆಸ್ಟೇಷನ್ ಎಲ್ಲ ಕೂಡ ಆಗಿದೆಯಾ, ಕರೆಕ್ಟಾಗಿ ಮಾಹಿತಿ ಇದೆಯಲ್ಲ, ಮತ್ತೆ NSP ನೋಂದಣಿ ಆಗಿ ಅಲ್ಲಿ OTR ನಂಬರ್ ಅಂತ ಹಾಕಬೇಕಾಗುತ್ತೆ. ಅದು ಯಾರಿಗಿದೆ ಅದನ್ನ ನೀವು ಹಾಕಿದ್ದೀರಾ ಅಂತೇಳಿ ದಯವಿಟ್ಟು ಅದನ್ನ ಒಂದ್ಸಲ ಕ್ಲಾಸ್ ವೆರಿಫೈ ಮಾಡ್ಕೊಳ್ಳಿ. ಅದು ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿ ಆಲ್ರೆಡಿ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಟಿಫಿಕೇಶನ್ ಕೂಡ ಕೊಡಿಸಿದ್ದಾರೆ. ಇಲ್ಲಿ ಯಾರ ರಿಜಿಸ್ಟ್ರೇಷನ್ ಕೂಡ ಆಗಿಲ್ಲ, ಕೊನೆಯ ದಿನಾಂಕದ ಬಗ್ಗೆ ಎಲ್ಲ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ನೀವು ಗ್ಯಾಪ್ ನೋಡ್ಕೋಬೇಕಾಗುತ್ತೆ. ಇನ್ನು ಲಾಸ್ಟ್ ಡೇಟ್ ನೋಡೋದಾದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ OBC ವಿದ್ಯಾರ್ಥಿಗಳಿಗೆ ಇನ್ನು ಕೇವಲ 13 ದಿನ ಅಷ್ಟೇ ಬಾಕಿ ಇದೆ. 31st ಲಾಸ್ಟ್ ಡೇಟ್ ಆಗಿರುತ್ತೆ. ದಯವಿಟ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಇನ್ನು ಮೈನಾರಿಟಿ ಅವರಿಗೆ ಇನ್ನೂ ಕೂಡ 43 ಡೇಸ್ ಕೂಡ ಇದೆ. ಅವರಿಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ 30 ಲಾಸ್ಟ್ ಡೇಟ್ ಕೂಡ ಆಗಿರುತ್ತೆ. ಟೆಕ್ನಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೂಡ ನೆಕ್ಸ್ಟ್ ಮಂತ್ 30 ಡೇಸು, ಅಂಡ್ ಬ್ರಾಹ್ಮಿನ್ ಡಿಪಾರ್ಟ್ಮೆಂಟ್ ಕೂಡ ನೆಕ್ಸ್ಟ್ ಮಂತ್ 30 ವರೆಗೂ ಇದೆ, ಅವ್ರಿಗೆ ಕೂಡ ಟೈಮ್ ಇದೆ. ಡಿಸೆಬಿಲಿಟಿ ಅವರಿಗೆ ಡಿಸೆಂಬರ್ ಎಂಡ್ ವರೆಗೂ ಟೈಮ್ ಇದೆ. ಮತ್ತೆ ಆರ್ಯ ವ್ಯಾಸ ಕಮ್ಯುನಿಟಿ ಅವ್ರಿಗೂ ಕೂಡ ನೆಕ್ಸ್ಟ್ ತಿಂಗಳು ಎಂಡ್ ವರೆಗೂ ನಿಮಗೆ ಟೈಮ್ ಇದೆ. ದಯವಿಟ್ಟು ಯೋಚನೆ ಮಾಡಿ ಅಲರ್ಟ್ ಆಗಿದೆ, ಬಿಕಾಸ್ ಲಾಸ್ಟ್ ಟೈಮ್ ಕೂಡ ಬರ್ತಾ ಇದೆ. ಯಾರು ಹೊಸಬರು ಅಪ್ಲಿಕೇಶನ್ ಹಾಕಬೇಕು ಅನ್ಕೋದಿರ ದಯವಿಟ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಯಾರೆಲ್ಲ ಕಾಲೇಜಿಗೆ ಅಡ್ಮಿಷನ್ ಇದೆಯಾ ಅವರು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಏನಾದರೂ ತೆಗೆದುಕೊಳ್ಳಿಲ್ಲ ಅಂದ್ರೆ ನಿಮಗೆ ಕಾಲೇಜಿನಲ್ಲಿ ನಿಮಗೆ ಅಟೆಸ್ಟೇಷನ್ ಆಫೀಸರ್ ಅಂತ ಇರ್ತಾರೆ, ಅವರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ನಿಮಗೆ ಯೂನಿವರ್ಸಿಟಿ ನಂಬರ್ ಬಂದಿಲ್ಲ ಅಂದ್ರೆ ಕೂಡ ನಿಮಗೆ ಒಂದು ಯೂನಿಕ್ ನಂಬರನ್ನು ಸಮ್ಟೈಮ್ಸ್ ಕಾಲೇಜ್ ಅವರು ಪ್ರೊವೈಡ್ ಮಾಡ್ತಾರೆ. ಅದನ್ನು ನೋಡಿಕೊಂಡು ನೀವು ದಯವಿಟ್ಟು ಹಾಕಬೇಕಾಗುತ್ತೆ. ನಮ್ಮ ಮೈನಾರಿಟಿ ಮತ್ತೆ ಯಾರು ಇದ್ದೀರಾ, ಆ್ಯಂಡ್ ಮೈನಾರಿಟಿ ಮತ್ತೆ SC/ST ಡಿಪಾರ್ಟ್ಮೆಂಟ್ ಯಾರು ಇದ್ದೀರಾ ಅವರಿಗೆ ಸ್ಕಾಲರ್ಶಿಪ್ಗಳನ್ನು ಬರೋದಕ್ಕೆ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.